ಮದುವೆ ಇತ್ತು. ಸೊ ಹಾಗಾಗಿ ಶಾರ್ಟ್ ಟ್ರಿಪ್ ಅಷ್ಟೇ. ಅಂಡ್ ಎಲ್ಲ ಚೆನ್ನಾಗಿದೆ. ದೇ ಹ್ಯಾವ್ ನೈಸ್ ಫರ್ನಿಚರ್ ಚೆನ್ನಾಗಿದೆ. ಫರ್ನಿಶಿಂಗ್ ಅಷ್ಟೊಂದು ಆಗಲಿಲ್ಲ ನಾನು, ಬಟ್ ದ ಫರ್ನಿಚರ್ ಇಸ್ ಆಲ್ಸೋ ವೆರಿ ನೈಸ್ ಅಂಡ್ ಕ್ವಾಲಿಟಿ ಅಂಡ್ ನೈಸ್ ಇದೆ. ನಿಮಗೆ ಮನೆ ಅಂದ್ರೆ ಕಲ್ಪನೆಗಳಿರುತ್ತೆ ಸರ್, ಹೆಂಗಿತ್ತು ಮೇಡಮ್ ನಿಮ್ಗೊಂದು ಕನಸಿನ ಮನೆ ಅಂತಂದ್ರೆ ಹೆಂಗಿರ್ಬೇಕು, ಕನಸಿನ ಪ್ಲಾನ್ಸ್ ಅಂದ್ರೆ ಹೆಂಗಿತ್ತು ಮ್ಯಾಮ್ ಅವಾಗ? ಯಾವಾಗ್ಲೂ ತೊಟ್ಟಿ ಮನೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಇನ್ನೂ ಆ ಆಸೆ ನಿರ್ವಹಿಸಿಲ್ಲ, ನಾನು ನಿರ್ವಹಿಸ್ಬೇಕು, ನೋಡೋಣ. ಮ್ಯಾಮ್ ಇದೆಲ್ಲದ್ರ ಜೊತೆಗೆ ಒಂದು ವಿಚಾರದ ಬಗ್ಗೆ ಮಾತಾಡಿದ್ವಿ ಮೇಡಮ್, ಅದೇ ದರ್ಶನ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಬಂದ್ವಿ. ಸಾಕಷ್ಟು ಬೆಳವಣಿಗೆಗಳಾಗ್ತದೆ. ನೀವು ಪೊಲೀಸ್ ಸ್ಟೇಷನ್ ಮೆಟ್ಟಿರುವಂತ ಅವರ ಅಭಿಮಾನಿಗಳ ವಿಚಾರ ಈಗಾಗಿರುವಂತಹ ನಾನು ಏನ್ ಹೇಳ್ಬೇಕೆಲ್ಲ ಹೇಳ್ಬಿಡ್ತೀನಿ ಮ್ಯಾಮ್. ಹೆಣ್ಮಕ್ಳಿಗೆಲ್ಲ ಧೈರ್ಯ ಬಂದಿದೆ ತುಂಬಾ ಜನ. ಅದೊಂದು ನಂಗೆ ತುಂಬಾ ಖುಷಿ. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು. ಹೌದು, ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೇದಾಯ್ತು ಅಂತ. ಅಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ್ರೆ ಇನ್ನೂ ಅರೆಸ್ಟ್ ಆಗ್ತಾ ಇದೆ. ಎಷ್ಟೋ ಜನ ಅವರು ಮನೆಗೆ ಸೊ ಟಿವಿ 9 ಆಯ್ತಾ ಹಂಗೆ ಪರವಾಗಿಲ್ಲ. ಸೊ ಇನ್ನೊಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಈವರೆಗೂ ಐ ಥಿಂಕ್ 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನಷ್ಟು ಜನರು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಪೋಸ್ಟ್ ಮಾಡಿ ಬೆಳವಣಿಗೆ ಆಗಿದೆ. ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂತಹ ಘಟನೆಗಳು ಆಗ್ತದೆ. ಬಟ್ ಅವ್ರಿಗೆ ಏನ್ ಸಂದೇಶವನ್ನು ಕೊಡ್ತೀವಿ ಇದೆಲ್ಲ ಆದ್ಮೇಲೂ ಕೂಡ? ಫಸ್ಟ್ ನಿಮ್ ಲೈಫ್ ಏನಾದ್ರು ಒಂದು ಒಳ್ಳೇದು ಮಾಡಿ. It's the ideal brain that does all the things. Ideal brain is ಹಾಗೆ ನಾವು ಸುಮ್ಮನೆ ಮನೆಗೆ ಕೂತಿರುವಾಗ ಅಥವಾ ಏನು ಕೆಲಸ ಮ್ಯಾಮ್, ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಈಗ ಈ ಎಲ್ಲ ಬೆಳವಣಿಗೆ ನೋಡಿ ಆ ಕುಟುಂಬದವರು ಕೂಡ ಒಂದಷ್ಟು ಖುಷಿ ಪಟ್ಟಿದ್ರು. ರೇಣುಕಾ ಸ್ವಾಮಿ ಈಗ ತಿಂಗಳು ಕೂಡ ಆಗಿದೆ. ಸೊ ಅವ್ರಿಗೆ ನ್ಯಾಯ ಸಿಗಲಿ. ಮೇಡಮ್, ನಿನ್ನೆ ಒಂದು ನಿಮ್ಮ ಆಡಿಯೋ ಅನ್ನುವಂಥದ್ದು ಅದು ಏನ್ ಕ್ಲಾರಿಟಿ ಆಕ್ಚುಲಿ ಅವಾಗಿಂದು ಅಂದ್ರೆ ಈಗ ಅವತ್ತು ದರ್ಶನ್ ಅವರ ವಿಚಾರವಾಗಿ ಮಾತಾಡ್ತೀರಿ, ಸ್ನೇಹದ ವಿಚಾರವಾಗಿ ಮಾತಾಡಿದ್ರಿ. ಆಕ್ಚುಲಿ ನಾನು ಏನ್ ಹೇಳಿದೆ ಅಂದ್ರೆ ಮುಂದೆ ನನಗೆ ದರ್ಶನ ಪರಿಚಯ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಅವನು ಒಂದು ಲೈಟ್ ಬಾಯ್ ಆಗಿ ತುಂಬಾ ಚೆನ್ನಾಗಿ ಅವ್ರು ಬೆಳೆದು ಹೆಸರಿಂದ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು. ಯಾಕಂದ್ರೆ ಏನು ಇಲ್ಲ ಹೆಸರು ಮಾಡಿ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಒಂದು ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಆದ್ರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರಂತ ಅಲ್ಲಿ ನನಗೆ ವಿಚಾರ ಆಯ್ತು ಅಷ್ಟೇ. ಬಟ್ ಒಂದ್ ಸಮಾಜದಲ್ಲಿ ಇದೀವಿ ನಾವು. ಕಾನೂನು ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನಲ್ಲಿ ನಮ್ಮೆಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಅಂಡ್ ಐ ಥ್ಯಾಂಕ್ ಯು ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್. ಮತ್ತೆ ಇಂಡಸ್ಟ್ರಿ ಒಂದು ದೊಡ್ಡ ಲಾಸ್, ಫಿಲಂಗಳು ಬರೋದು, ಚರ್ಚೆಗಳು, ಲೆಕ್ಕಾಚಾರ ಆಯ್ತಲ್ಲ. ಇವಾಗ ಯು ಡೋಂಟ್ ಸೂ ಫ್ರಮ್ ಸೋ ಅಂತ ಏನ್ ಕರ್ತೀವಿ ನಾವು. ದೊಡ್ಡ ಹೀರೋ, ದೊಡ್ಡ ಬಜೆಟ್ ಏನ್ ಬೇಕಾಗಿಲ್ಲ. ಕಥೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ. ಇದನ್ನ ತುಂಬಾ ಸರಿ ಹೇಳ್ತೀವಲ್ಲ ಮೇಡಮ್, ಸ್ಟಾರ್ಗಳು ಸಿನಿಮಾಗಳು ಬಂದ್ರೆ ಮಾತ್ರ ಜನ ಥಿಯೇಟರ್ ಬರುವಂತದ್ದು. ಅದನ್ನ ನೀವು ಹೆಂಗ್ ಬಿಲೀವ್ ಮಾಡ್ತೀರಿ? ಬಿಕಾಸ್ ಸೂ ಫ್ರಮ್ ಸೋ ನೋಡಿ ಅದ್ರಲ್ಲಿ ಎಲ್ಲ ಹೊಸಬ್ರು. JP ತುಮನ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜ್ವೀರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಾವ್ ಎಷ್ಟು ಕಲಿಬಹುದು. ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ, ದೊಡ್ಡ ಹೀರೋಸ್ ಬೇಕಾಗಿಲ್ಲ, ಕಥೆ ಚೆನ್ನಾಗಿರುತ್ತೆ, ಜನ ಹೋಗಿ ಸಿನಿಮಾ ನೋಡಿ. ಮೇಡಮ್, ಇದೊಂದೀಗ ಈ ಡೆವಿಲ್ ಸಿನಿಮಾ ಕೂಡ ಇದರಿಂದ ಪ್ರೊಡ್ಯೂಸರ್ ಕಷ್ಟ ಆಗುತ್ತೆ ಅನ್ನೋ ಒಂದು ಆಂಗಲ್ ಕೂಡ ಚರ್ಚೆ ಇದ್ರ ಬಗ್ಗೆ ಅದು ಸರ್ಕಮ್ಸ್ಟಾನ್ಷಿಯಸ್. ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ಕಾಗುತ್ತೆ. ಅದಾಗಿರೋದಾಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೊಡ್ಲೇಬೇಕು. ಸಿನಿಮಾನೇ ಮುಖ್ಯ ಅಂತ ಇಲ್ಲ, ಸಮಾಜ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮೇಡಮ್, ಒಂದು ಸೋಷಿಯಲ್ ಮೀಡಿಯಾದ ಅತಿರೇಕದ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಇವತ್ತು
ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗಕ್ಕೆ ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ, ನಿಮ್ ಥ್ರೂ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳಿಗೆ ಹೇಳ್ತಾ ಇದ್ದಾರೆ. ಇದನ್ನ ನೀವು ಹೆಂಗ್ ತಗೊಳ್ತೀರಿ ಅಂತ. ದರ್ಶನ್ ಅವರ ಸೋಷಿಯಲ್ ಮೀಡಿಯಾನ ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡ್ತಾ ಅಭಿಮಾನಿಗಳಿಗೆ ನಾನು ಕನೆಕ್ಟ್ ಆಗ್ತೀನಿ ಅನ್ನೋಂತ ಒಂದು ಬೇರೆ ತರದ ಬೆಳವಣಿಗೆ. ಮ್ಯಾಮ್, ವಿಜಯಲಕ್ಷ್ಮಿ ಅವರು ಇನ್ ಮುಂದೆ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಅಭಿಮಾನಿಗಳಿಗೆ ಸಂದೇಶ ಸಾರಿದ್ದಾರೆ. ಅದ್ರ ಬಗ್ಗೆ ನೀವ್ ಏನ್ ನಿಮ್ಗೆ ಏನ್ ಹೇಳ್ತೀರಿ? ಅನ್ಸುತ್ತೆ ಆತ? ಅವ್ರು ಒಂದ್ ಹೆಣ್ಣಲ್ವಾ, ಸೊ ಅವ್ರಿಗೆ ಅರ್ಥ ಆಗತ್ತೆ ಆತರ ಮಾಡ್ಬಾರ್ದು ಅಂತ. ಐ ಹೋಪ್ ದರ್ಶನ್ ಫ್ಯಾನ್ಸ್ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು ಐ ಬಿ ವೆರಿ ಹ್ಯಾಪಿ. ಅಂದ್ರೆ ಇದೊಂದು ಅವಕಾಶ ಅನ್ಸುತ್ತಾ ಮೇಡಮ್, ಅಭಿಮಾನಿಗಳಿಗೆ ಒಂದು ಮಹಿಳೆಯರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಹೇಳುವಂತದ್ದಕ್ಕೆ ಇದೊಂದು ಅವಕಾಶ. ಒಳ್ಳೇದಲ್ವಾ? ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್.